ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತು ರಾಜ್ಯದ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ HMPV ವಿಚಾರವಾಗಿ ಸುದ್ದಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಮೊದಲ ಕೇಸ್ ಪತ್ತೆ ಆಗ್ಬಿಡ್ತು. ಇಬ್ಬರು ಮಕ್ಕಳಿಗೆ HMPV ಬಂದುಬಿಟ್ಟಿತ್ತು. ಈಗಾಗಲೇ 3 ತಿಂಗಳ ಒಂದು ಮಗುವಿಗೆ HMPV ವೈರಸ್ ತಗುಲಿತ್ತು. ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಡಿಸ್ಚಾರ್ಜ್ ಮಾಡಲಾಗಿದೆ. ಇನ್ನೊಂದು ಮಗುವಿಗೆ HMPV ವೈರಸ್ ಪತ್ತೆ ಆಗಿದೆ, ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಕರ್ನಾಟಕದಲ್ಲಿ ಮೊದಲ ಕೇಸ್ ಪತ್ತೆ, ಹಾಗೆ ಹೀಗೆ ಅಂತ ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಲಾಗ್ತಾ ಇದೆ. ಮಿತ್ರರೇ, ಜನರು ಮತ್ತೆ ಗಾಬರಿಗೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಒಬ್ಬರು ನನಗೆ ತೀರಾ ಪರಿಚಯ ಇರುವಂಥವ್ರು ಕಾಲ್ ಮಾಡಿದರು. ಅವ್ರು ಕೇಳಿದ್ದಿಷ್ಟೇ, ನನ್ನ ಮಗುವನ್ನು ಈಗ ಸ್ಕೂಲ್ಗೆ ಕಳಿಸ್ಬಹುದಾ ಬೇಡವಾ, ಯಾವ ರೀತಿಯಾಗಿದೆ ಪರಿಸ್ಥಿತಿ, ನೀವು ಮೀಡಿಯಾದಲ್ಲಿರೋರು ನಿಮಗೆಲ್ಲ ಗೊತ್ತಿರುತ್ತಲ್ಲ ಅಂತ ಅವ್ರು ಕೇಳ್ತಾರೆ. ಅಂದರೆ ಮತ್ತೆ ನಾವು ಕೊರೋನಾದ ಸ್ಥಿತಿಗೆ ಹೋಗ್ತಾ ಇದ್ದೀವಾ ಅನ್ನುವಂತಹ ಭೀತಿ ಜನರಿಗೆ ಬರೋದಕ್ಕೆ ಶುರುವಾಗಿದೆ. ಮಾಧ್ಯಮಗಳು ಕೂಡ ಆ ರೀತಿಯಾಗಿ ವರ್ತಿಸೋದಕ್ಕೆ ಶುರು ಮಾಡಿದವೆ. ಏನೋ ಆಗಬಾರದಾಗಿ ಹೋಗ್ಬಿಟ್ಟಿದೆ, ಮಹಾಸ್ಫೋಟ, ಹಾಗಾಯಿತು ಹೀಗಾಯಿತು. ಮಿತ್ರರೇ, ಏನೂ ಆಗಿಲ್ಲ. ಈ ವಿಚಾರವಾಗಿ ಯಾರೂ ಗಾಬರಿ ಆಗುವಂತಹ ಪರಿಸ್ಥಿತಿ ಇಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಗಳು ಬಹಳ ಸ್ಪಷ್ಟವಾಗಿ ತಿಳಿಸಿವೆ. ಇಡೀ ದೇಶದಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ. ಈ ಸ್ಟಡಿಯ ಪ್ರಕಾರ ಯಾವುದೇ ರೀತಿಯ ಸೋಂಕು ಉಲ್ಬಣಗೊಂಡಿಲ್ಲ. ಪ್ರತಿ ವರ್ಷ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯ ಸಿಚುವೇಶನ್ ದೇಶದಲ್ಲಿದೆ. ಯಾರೂ ಕೂಡ ಪ್ಯಾನಿಕ್ ಆಗಬಾರ್ದು. ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕಾ ಬೇಡವಾ, ಈ ರೀತಿಯಾಗಿ ಏನು ಯೋಚನೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ಪರಿಸ್ಥಿತಿ ಕೈಮೀರಿ ಹೋಗಿಲ್ಲ, ಕೈಮೀರಿ ಹೋಗುವಂತಹ ಸಿಚುವೇಶನ್ ಕೂಡ ನಿರ್ಮಾಣ ಆಗಿಲ್ಲ. ಹೀಗಂತ ಒಂದಷ್ಟು ಅವರು ಜನರಿಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಮಿತ್ರರೇ, ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿಯನ್ನು ಹಾಕಲಾಗ್ತಾ ಇದೆ. HMPV ಸ್ಫೋಟ, HMPV ಬಂತು, ಹಾಗೆ ಹೀಗೆ. ಹಾಗಾದ್ರೆ ಏನಿದು ಮಿತ್ರರೇ HMPV? ಪ್ರತಿ ವರ್ಷವೂ ಕೂಡ ಈ ಕೇಸ್ಗಳು ಇರ್ತಾ ಇದ್ವು. ನಿಮಗೂ ನಮಗೂ ಬಂದು ಹೋಗಿರಬಹುದು, ಯಾರಿಗೂ ಗೊತ್ತಿಲ್ಲ. ಈಗ ಸಡನ್ ಆಗಿ ಈ ರೀತಿಯಾಗಿ ಪ್ಯಾನಿಕ್ ಆಗೋದಕ್ಕೆ ಏನು ಕಾರಣ? ಮತ್ತೊಮ್ಮೆ ಮಾಧ್ಯಮಗಳು ಅತಿರೇಕದಿಂದ ವರ್ತಿಸ್ತಿರೋದು ಯಾಕೆ? ಇದೆಲ್ಲದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, HMPV ಈ ಹೆಸರು ಹೊಸದಾಗಿ ಜನರಿಗೆ ಕೇಳಿಸ್ತಾ ಇದೆ. ಚೈನಾದಲ್ಲಿ ವಿಪರೀತವಾಗಿ ಇದು ಹರಡ್ತಾ ಇದೆ. ಚೈನಾದ ಆಸ್ಪತ್ರೆಗಳೆಲ್ಲ ಫುಲ್ ಆಗಿಬಿಟ್ಟಿದೆ, ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಈ ರೀತಿಯ ಸುದ್ದಿಗಳು ಬರೋದಕ್ಕೆ ಶುರುವಾದವು. ಮಿತ್ರರೇ, ಈ ಚೈನಾ ಅನ್ನುವಂಥ ದೇಶ ಇದೆಯಲ್ಲ, ದಟ್ಟ ದರಿದ್ರವಾದಂಥ ದೇಶ. ಅಲ್ಲಿ ಆಗಾಗ ಈ ವೈರಸ್ಗಳು ಸ್ಫೋಟ ಆಗ್ತಾ ಇರ್ತವೆ, ಅಲ್ಲಿ ಹರಡ್ತಾ ಇರುತ್ತೆ, ಪ್ಯಾನಿಕ್ ಆಗ್ತಾ ಇರ್ತಾರೆ ಜನರು, ಇದೆಲ್ಲ ನಡೀತಾ ಇರುತ್ತೆ. ಆದರೆ ಸತ್ಯ ಏನು ಅನ್ನುವಂಥದ್ದು ಜಗತ್ತಿಗೆ ಗೊತ್ತೇ ಆಗೋದಿಲ್ಲ. ಎಲ್ಲ ಕಾಲ ಮೀರಿ ಹೋದ ಬಳಿಕ ಜಗತ್ತಿಗೆ ಗೊತ್ತಾಗುತ್ತೆ. ಅಲ್ಲಿ ಯಾವುದೇ ಸುದ್ದಿ ಹೊರಗೆ ಬರಬೇಕಾದ್ರೂ ಕೂಡ ಅದಕ್ಕೆ ನಾನಾ ರೀತಿಯ ರಿಸ್ಟ್ರಿಕ್ಷನ್ಗಳಿದ್ದಾವೆ. ಮಾಧ್ಯಮಗಳು ನಮ್ಮಲ್ಲಿಯ ರೀತಿಯಲ್ಲಿ ಮನಸೋ ಇಚ್ಛೆ ಸುದ್ದಿಗಳನ್ನು ಪ್ರಕಟ ಮಾಡುವಂತಿಲ್ಲ. ನಮ್ಮ ಮಾಧ್ಯಮಗಳಲ್ಲಿ ಹೇಗೆ ಅಂತಂದರೆ, ಇಲಿ ಹೋಯ್ತು ಅಂತಂದರೆ ಹುಲಿ ಹೋಯ್ತು ಅಂತಾರೆ. ಆ ರೀತಿಯ ಪರಿಸ್ಥಿತಿ ಇದೆ. ಆದರೆ ಚೈನಾದಲ್ಲಿ ಹಾಗಲ್ಲ. ಹುಲಿಯೇ ಬಂದಿದ್ರೂ ಕೂಡ ಅದನ್ನು ಇಲಿ ರೀತಿ ತೋರಿಸಬೇಕು, ಅದು ಅವರ ದುರಂತ. ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದು HMPV ವೈರಸ್. ಯಾಕೆ ಅಂತಂದರೆ, ಚೈನಾದಲ್ಲಿ ವಿಪರೀತವಾಗಿ ಹರಡ್ತಾ ಇದೆ. ಅಲ್ಲಿನ ಆಸ್ಪತ್ರೆಗಳೆಲ್ಲ ಫಿಲ್ ಆಗಿ ಹೋಗ್ಬಿಟ್ಟಿದೆ. ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿ ಇತ್ತೋ ಅದೇ ಪರಿಸ್ಥಿತಿ ಚೈನಾದಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ. ಇಂತಹ ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡೋದಕ್ಕೆ ಶುರುವಾಯಿತು. ಕೆಲವೊಂದಷ್ಟು ವಿಡಿಯೋಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆಸ್ಪತ್ರೆಯ ಮುಂದೆ ಕ್ಯೂ ನಿಂತಿರುವಂತಹ ರೋಗಿಗಳು, ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಪರದಾಡ್ತಿರುವಂತಹ ಮಂದಿ, ಉಸಿರಾಟ ಸಮಸ್ಯೆಯಿಂದ ಬಳಲ್ತಾ ಇರುವಂಥವರು, ಈ ರೀತಿಯ ವಿಡಿಯೋಗಳು ಸಾಕಷ್ಟು ವೈರಲ್ ಆಯಿತು. ಇಡೀ ಜಗತ್ತು ಒಮ್ಮೆ ಪ್ಯಾನಿಕ್ ಆಯಿತು. ಜನ ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ಚೈನಾ ಮತ್ಯಾವುದೋ ಹೊಸ ವೈರಸ್ ಬಿಟ್ಟಿದೆ, ಇದೇನೋ ಹೊಸ ಆತಂಕವನ್ನು ತರುತ್ತೆ. ಯಾಕೆಂದರೆ ಜನರಿಗೆ ಭಯ ಇದೆ ಸ್ವಾಮಿ. ಕೊರೋನಾದ ಕಹಿ ನೆನಪನ್ನು ಯಾರೂ ಕೂಡ ಮರೆತಿಲ್ಲ. ಆ ಲಾಕ್ಡೌನ್ ಇರಬಹುದು, ಆ ಸೀಲ್ ಡೌನು, ಒಂದೊಂದು ಹೊಸ ಪದಗಳು, ಕ್ವಾರಂಟೈನು, ಕೇಳಬಾರಲದ್ದು ನೋಡಬಾರಲದ್ದು ಎಲ್ಲದನ್ನು ಜನ ಅನುಭವಿಸಿದ್ದಾರೆ. ಆ ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು. ಹೀಗಾಗಿ ಚೈನಾದವರು ಮತ್ತೇನು ಬಿಟ್ಬಿಟ್ರಪ್ಪ, ಈ ಒಂದು ಭಯದಲ್ಲೇ ಜನ ಇದ್ದರು. ಅದಕ್ಕೆ ಸರಿಯಾಗಿ ರಾಜ್ಯದಲ್ಲೂ ಕೂಡ ನಿರಂತರವಾಗಿ HMPVಯ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಮಾಡಲಾಗ್ತಾ ಇದೆ. ಇವತ್ತು ಬೆಳಗ್ಗೆ ಸುದ್ದಿ ಏನು ಕೇಳಿದ್ರೆ, ರಾಜ್ಯದಲ್ಲಿ ಮೊದಲ ಕೇಸ್ ಪತ್ತೆ, 8 ತಿಂಗಳ ಮಗುವಿಗೆ ತಗುಲಿದ HMPV, ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ, ಫುಲ್ ಬ್ರೇಕಿಂಗ್ ಹಾಕಿದ್ದು. ಇದಕ್ಕೆ ಸರಿಯಾಗಿ ಕೆಲವೊಂದಷ್ಟು ಡಾಕ್ಟರ್ಸ್ಗಳಿದ್ದಾರೆ. ನನಗೆ ಅವರು TV ಡಾಕ್ಟರ್ಸ್ ಅಂತ ನಾನು ಕರಿತೀನಿ. ಅವರು ಇಂತಹದ್ದೇನೋ ಒಂದು ಪ್ಯಾನಿಕ್ ಸಿಚುವೇಶನ್ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಜನರನ್ನ ಜಾಗೃತಿ ಮಾಡೋದಿಲ್ಲ, ಬಂದು ಭಯ ಹುಟ್ಟಿಸ್ತಾರೆ. ಒಬ್ಬರಂತೂ ಹೇಳ್ತಾ ಇದ್ದಾರೆ, ನೀವೇನಾದರೂ ಕೊರೋನಾ ಲಸಿಕೆ ತೆಗೆದುಕೊಳ್ಳದೆ ಇದ್ರೆ ಈಗಲೇ ಹೋಗಿ ತೆಗೆದುಕೊಳ್ಳಿ ಅಂತ. ಇನ್ನೊಬ್ರು ಹೇಳ್ತಾರೆ, ನೀವು ಆದಷ್ಟು ಸುರಕ್ಷಿತವಾಗಿರಬೇಕು, ಇದೇನಾದರೂ ತಗುಲಿದ್ರೆ ಬಹಳ ಅಪಾಯ ಆಗ್ಬಿಡುತ್ತೆ, ಅದರಲ್ಲೂ ಕೂಡ ವೃದ್ಧರು, ಮಕ್ಕಳು ಎಲ್ಲರನ್ನೂ ಬಹಳ ಜಾಗೃತವಾಗಿ ಕಾಪಾಡಬೇಕು. ಈ ರೀತಿಯಾಗಿ ಡಾಕ್ಟರ್ಗಳು ಒಂದು ರೀತಿಯಲ್ಲಿ ಭಯೋತ್ಪಾದಕರಂತೆ ವರ್ತಿಸ್ತಾ ಇದ್ದಾರೆ. ಮಿತ್ರರೇ, ಈ ವೈದ್ಯರಿಗೆ ಗೊತ್ತಿಲ್ಲ ಅಂತಂದ್ರೆ ಸುಮ್ಮನೆ ಇರಬೇಕು, ಇಲ್ಲ ಒಂದಷ್ಟು ಅಧ್ಯಯನ ಮಾಡ್ಕೊಂಡಾದ್ರೂ ಬಂದು ಕೂರಬೇಕು. ಅವರ ಸಬ್ಜೆಕ್ಟ್ ಅನ್ನ ಬಿಟ್ಟು ಅವ್ರು ಯಾವತ್ತೂ ಮಾತನಾಡಬಾರ್ದು. ನಿಮ್ಗೆ ನೆನಪಿರಲಿ, ವೈದ್ಯರು ಅಂದ ಮಾತ್ರಕ್ಕೆ ಅವರೆಲ್ಲರಿಗೂ ಕೂಡ HMPVಯ ಬಗ್ಗೆ ಅರಿವಿರುತ್ತೆ ಅಂತೇನಿಲ್ಲ. ಈಗ ಎಂತಹ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಎಲ್ಲರೂ ಎಲ್ಲದರ ಬಗ್ಗೆ ಮಾತನಾಡುವಂತಹ ಸ್ಥಿತಿ ಬಂದುಬಿಟ್ಟಿದೆ. ಅಧ್ಯಯನ ಇಲ್ಲ, ಮಾಧ್ಯಮದ ಮುಂದೆ ಬಂದು ಕೂರ್ತಾರೆ, ಪುಂಖಾನುಪುಂಖವಾಗಿ ಹೇಳಿಕೆಯನ್ನು ಕೊಡ್ತಾರೆ. ಇದನ್ನ ನೋಡಿದಂತಹ ಜನ ಪ್ಯಾನಿಕ್ಗೊಳಗಾಗ್ತಾರೆ. ಅವ್ರಿಗೆ ಏನ್ ಮಾಡೋದು ಗೊತ್ತಾಗೋದಿಲ್ಲ, ಎಲ್ಲಿ ಮತ್ತೆ ಕೊರೋನಾದಂತಹ ಸ್ಥಿತಿ ಬರುತ್ತೋ ಅಂತ. ಮಿತ್ರರೇ, ಈಗ 8 ತಿಂಗಳ ಮಗುವಿಗೆ ಏನು ತಗುಲಿದೆಯಲ್ಲ HMPV, ಇದು ಹೊಸ ಕೇಸ್ ಅಲ್ಲ. ಈ ಹಿಂದೆ
ಹಿಂದೆಯೇ ದೃಢಪಟ್ಟಂತಹ ಕೇಸು ಡಿಸ್ಚಾರ್ಜ್ ಆಗಿ ಹೋಗ್ಬಿಟ್ಟಿದೆ. 3 ತಿಂಗಳ ಮಗುವಿಗೆ HMPV ವೈರಸ್ ಬಂದಿತ್ತು. ಆ ಮಗು ಈಗಾಗಲೇ ಗುಣಮುಖವಾಗಿ ಮನೆಗೆ ಹೋಗಾಗಿದೆ. ಆ ಮಗುವಿಗೆ ಚಿಕಿತ್ಸೆ ಕೊಟ್ಟಂತಹ ವೈದ್ಯರೇನು PPE ಕಿಟ್ ಹಾಕೊಂಡಿರಲಿಲ್ಲ, ಅಥವಾ ಅವರು ಪ್ಯಾನಿಕ್ ಆಗಿಬಿಟ್ಟು ಆ ಮಗುವನ್ನು ಐಸೋಲೇಟ್ ಮಾಡಿ ಯಾವುದೋ ಒಂದು ವಿಶೇಷ ಕೋಣೆಯಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಟ್ಟಿಲ್ಲ. ಎಲ್ಲ ನಾರ್ಮಲ್ ಆಗಿ ನಡೆದಿದೆ. ಯಾಕೆ ಕೇಳಿದ್ರೆ ಈ HMPV ಎನ್ನುವಂತಹ ವೈರಸ್ ಇದೆಯಲ್ಲ, ಇದು ಹೊಸತಲ್ಲ. ನಮಗೆ 2001ರಿಂದಲೂ ಕೂಡ ಗೊತ್ತು. ಭಾರತದಲ್ಲಿ 2001ರಿಂದ ನಿರಂತರವಾಗಿ HMPV ವೈರಸ್ ನಮ್ಮ ಜನಸಮುದಾಯದ ಒಳಗೆ ಇದೆ. ಅದು ಚಳಿಗಾಲ ಬಂದಂತಹ ಸಂದರ್ಭದಲ್ಲಿ, ಅಂದ್ರೆ ಈ ನವೆಂಬರ್ನಿಂದ ಸರಿಸುಮಾರು ಒಂದು ಫೆಬ್ರವರಿವರೆಗೂ ಕೂಡ ಇಂತಹ ವೈರಸ್ಗಳು ಹೆಚ್ಚು ಹರಡುತ್ತವೆ. ಇದನ್ನ ILI ಅಂತ ಕರೆಯಲಾಗುತ್ತೆ, ಅಂದ್ರೆ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಅಂತ. ಇದೇನು HMPV ವೈರಸ್ಸೇ ಇರಬೇಕು ಅಂತಿಲ್ಲ, ನಾನಾ ಬಗೆಯ ವೈರಸ್ಗಳಿದ್ದಾವೆ. ಇತರೆ ರಾಜ್ಯ ಆರೋಗ್ಯ ಇಲಾಖೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಕಳೆದ ವರ್ಷ ಅಂದ್ರೆ 2024ರಲ್ಲಿ ಒಟ್ಟು 2,36,000 ILI ಕೇಸ್ಗಳು ದಾಖಲಾಗಿದ್ವು. ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಕೇಸ್ಗಳು. ಅದು ಶೀತ, ಕಫ, ನೆಗಡಿ, ಜ್ವರ, ವೈರಲ್ ಫೀವರು, ಹೀಗೆ ಅನೇಕ ವಿಧವಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಅವರಿಗೆ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನಾನಾ ರೀತಿಯ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ಗಳು ಪತ್ತೆಯಾಗಿದ್ದು. ಇದರ ಪೈಕಿ 1% HMPV ಕೇಸ್ಗಳಿದ್ವು. ಅಂದ್ರೆ ಮಿತ್ರರೇ, ಸರಿಸುಮಾರು ರಾಜ್ಯದಲ್ಲಿ ಕಳೆದ ವರ್ಷ 2,350ಕ್ಕೂ ಹೆಚ್ಚು HMPV ವೈರಸ್ಗಳು ಪತ್ತೆಯಾಗಿದ್ವು. ಇದು ಪ್ರತಿ ವರ್ಷವೂ ಆಗತ್ತೆ. 2001ರಿಂದ ನಿರಂತರವಾಗಿ ಇದನ್ನು ಪತ್ತೆ ಮಾಡಲಾಗ್ತಾ ಇದೆ. ಎಲ್ಲೊಂದಷ್ಟು ಕೇಸ್ಗಳಿರುತ್ತೆ, ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಇದರಲ್ಲಿ 0 ಮಾರ್ಟಾಲಿಟಿ ರೇಟ್, ಒಬ್ರು ಸಾಯೋದಿಲ್ಲ. ಇದು ಮಾಮೂಲಿಯಾಗಿ ನಮಗೆ ಶೀತ, ಜ್ವರ ಹೇಗೆ ಬರುತ್ತೋ ಅದೇ ರೀತಿಯಾಗಿ ಬರುವಂತಹ ಒಂದು ಕಾಯಿಲೆ ಅಷ್ಟೇ. ದೊಡ್ಡ ಮಟ್ಟದಲ್ಲಿ ಏನೋ ಆಗುತ್ತೆ. ಕೊರೋನಾದಲ್ಲಿ ಒಂದಷ್ಟು ಜನ ಸತ್ತೋದ್ರು. ಯಾಕೆ ಅಂತಂದ್ರೆ ಕೊರೋನಾ ಒಂದು ಹೊಸದಾದಂತಹ ವೈರಸ್ ಆಗಿತ್ತು. ಅದ್ರ ಬಗ್ಗೆ ಜನರಿಗೆ ಗೊತ್ತಿರಲಿಲ್ಲ. ಅದರಲ್ಲಿ ಒಂದಷ್ಟು ಮ್ಯೂಟೇಷನ್ ಆದ ಬಳಿಕ ಅದು ತೀವ್ರವಾಗಿ ಹರಡೋದಕ್ಕೆ ಶುರುವಾಯಿತು. ನೇರವಾಗಿ ಅದು ಶ್ವಾಸಕೋಶಕ್ಕೆ ಡ್ಯಾಮೇಜ್ ಮಾಡೋದಕ್ಕೆ ಶುರುವಾಯಿತು. ಅಂದ್ರೆ ಉಸಿರಾಟ ಸಮಸ್ಯೆಗಳು ಜಾಸ್ತಿ ಆಯಿತು. ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಆಕ್ಸಿಜನ್ನ ಕೊರತೆ ಆಯಿತು. ಅಂದ್ರೆ ಕೊರೋನಾದ ತೀವ್ರತೆ ಜಾಸ್ತಿ ಇತ್ತು. HMPVಯಲ್ಲಿ ಇಂತಹ ಕಾಂಪ್ಲಿಕೇಶನ್ಸ್ ಇಲ್ವೇ ಇಲ್ಲ. ಅದು ಬರುತ್ತೆ, ಬೇಗ ಗುಣ ಆಗುತ್ತೆ, ಆರಾಮಾಗಿ ಮನೆಗೆ ಹೋಗಬಹುದಷ್ಟೇ. ಅಂದ್ರೆ ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ತೆಗೆದುಕೊಳ್ಬೇಕಷ್ಟೇ. ಇನ್ನೊಂದು ನಿಮಗೆ ಹೇಳಬೇಕು ಅಂತಂದ್ರೆ, ಈ HMPV ವೈರಸ್ ಇದೆಯಲ್ಲ, ಇದಕ್ಕೂ ಕೊರೋನಾಗೂ ಹೆಚ್ಚು ಏನು ವ್ಯತ್ಯಾಸ ಇಲ್ಲ. ಇದು ಬಂದಂತಹ ಸಂದರ್ಭದಲ್ಲಿ ಸಿಂಪ್ಟಮ್ಸ್ ಏನಿರುತ್ತೆ ಕೇಳಿದ್ರೆ, ಮಾಮೂಲಿಯಾಗಿ ಶೀತ ಆಗುತ್ತೆ, ಆದಷ್ಟು ಸೀನ್ಗಳು ಬರ್ತವೆ, ಸ್ವಲ್ಪ ಗಂಟಲು ನೋವು ಕಾಣಿಸ್ಕೊಳ್ಳುತ್ತೆ, ಜ್ವರ ಬರುತ್ತೆ. ಇದೆಲ್ಲ ಆಗಿ ವೈರಸ್ ತೀವ್ರಗೊಂಡಿದ್ದೇ ಆದರೆ ಉಸಿರಾಟದ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಅಂತಹ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ, ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾಗುತ್ತೆ. ಮಿತ್ರರೇ, ಇಷ್ಟು ವರ್ಷವೂ ಕೂಡ ಅಂದರೆ 2001ರಿಂದ ಈವರೆಗೂ ಕೂಡ HMPVಗೋಸ್ಕರವಾಗಿ ವಿಶೇಷವಾಗಿ ಯಾವುದೇ ಟೆಸ್ಟನ್ನು ನಡೆಸೋದಿಲ್ಲ. ಈಗ ಕೊರೋನಾ ಬಂದಂತಹ ಸಂದರ್ಭದಲ್ಲಿ RT-PCR ಟೆಸ್ಟ್ಗಳನ್ನು ಮಾಡಲಾಗ್ತಾ ಇತ್ತು, ಅಂದರೆ ಅದನ್ನೇ ಪತ್ತೆ ಹಚ್ಚೋದಕ್ಕೋಸ್ಕರವಾಗಿ. ಇದುವರೆಗೆ HMPVಗೋಸ್ಕರವಾಗಿ ಅಂತಹ ಯಾವುದೇ ಟೆಸ್ಟನ್ನು ಮಾಡೋದಿಲ್ಲ. ಏನಾದರೂ ಸ್ವಲ್ಪ ತೀವ್ರ ಥರದಲ್ಲಿದ್ದು ಏನು ಕಾಯಿಲೆ ಬಂದಿದೆ ಅಂತ ಬ್ಲಡ್ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಈ ಕಾಯಿಲೆ ಪತ್ತೆ ಆಗಬಹುದು. HMPV ವೈರಸ್ ಇದೆ ಅಂತ ಅದರಲ್ಲಿ ಬರಬಹುದು. ಇದು ಪತ್ತೆಯಾದಂತಹ ಸಂದರ್ಭದಲ್ಲಿ ಡಾಕ್ಟರಿಗೆ ಇದು ಗೊತ್ತಾದರೂ ಕೂಡ ಡಾಕ್ಟ್ರೇನು ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಈತನಿಗೆ HMPV ಬಂದಿದೆ, ಈತನಿಗೆ ಸ್ಪೆಷಲ್ ಆಗಿ ಏನೋ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೋಗೋದಿಲ್ಲ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಮಾತ್ರ ಇದಕ್ಕಿರುವಂಥದ್ದು. ಅಂದರೆ ಜ್ವರ ಬಂದರೆ ಜ್ವರಕ್ಕೆ ಮಾತ್ರೆಯನ್ನು ಕೊಡ್ತಾರೆ, ಗಂಟಲು ನೋವಿದ್ರೆ ಗಂಟಲು ನೋವಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಅಥವಾ ಉಸಿರಾಟದ ಸಮಸ್ಯೆ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಪರ್ಟಿಕ್ಯುಲರ್ ಆಗಿ HMPV ಬಂದಿದೆಯಪ್ಪ, ಇದಕ್ಕೆ ಇಂತಹದೇ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಯಾವುದೇ ರೀತಿಯ ಟ್ರೀಟ್ಮೆಂಟ್ಗಳಿಲ್ಲ. ಅಂದರೆ ಇದಕ್ಕೆ ಯಾವುದೇ ಔಷಧಿಯೂ ಇಲ್ಲ, ಲಸಿಕೆಯೂ ಇಲ್ಲ. ಇದು ನಮ್ಮ ನಡುವೆ ಬದುಕ್ತಾ ಇರುವಂತಹ ಒಂದು ವೈರಸ್. ಇದು ಪ್ರತಿ ವರ್ಷವೂ ಬರುತ್ತೆ ಮತ್ತೆ ಹಾಗೆ ಹೋಗುತ್ತೆ. ಈಗ ಮಿತ್ರರೇ, ರಾಜ್ಯದಲ್ಲಿ 2 ಕೇಸ್ ಬರ್ತಿದ್ದಂತೆ ಸಿಕ್ಕಾಪಟ್ಟೆ ಪ್ಯಾನಿಕ್ ಮಾಡಲಾಗ್ತಾ ಇದೆ. ಈ ಬಗ್ಗೆ ಸ್ವತಃ ಆರೋಗ್ಯ ಸಚಿವರೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಸೋಂಕು ಉಲ್ಬಣಗೊಂಡಿಲ್ಲ. ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇಡೀ ದೇಶದಲ್ಲಿ ಇದನ್ನು ಮಾನಿಟರ್ ಮಾಡುವಂತಹ ಕೆಲಸವನ್ನು ಕೇಂದ್ರ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಹೀಗಾಗಿ ಜನಸಾಮಾನ್ಯರು ಯಾವುದೇ ರೀತಿಯಲ್ಲೂ ಗೊಂದಲಕ್ಕೊಳಗಾಗಬಾರ್ದು. ಪದೇ ಪದೇ ಅವರು ಮನವಿ ಮಾಡಿಕೊಂಡಿದ್ದಾರೆ, ಯಾವುದೇ ರೀತಿಯಲ್ಲೂ ಇಂತಹ ಸುದ್ದಿಗಳನ್ನು ಹರಡಬೇಡಿ, ಜನ ಆತಂಕಕ್ಕೊಳಗಾಗೋದು ಬೇಡ ಅಂತ. ಮಿತ್ರರೇ, ನಾನು ನಿಮ್ಮ ಬಳಿಯಲ್ಲಿ ಹೇಳ್ತಾ ಇರುವಂಥದ್ದು ಇಷ್ಟೇ. ನೀವು ಈ ವೈರಸ್ ಬಗ್ಗೆ ನೆಗ್ಲೆಕ್ಟ್ ಮಾಡೋದು ಬೇಡ. ಅಂದರೆ ಏನೋ ಶೀತ ಜ್ವರ ಬಂದಿದೆ, ಇದು ಕಾಮನ್ ಆಗಿರುತ್ತೆ, ಹೋಗುತ್ತೆ, ಆ ರೀತಿಯಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಹೆಚ್ಚು ಜನನಿಬಿಡ ಪ್ರದೇಶಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿ. ಹೋಗುವಂಥ ಸಂದರ್ಭ ಬಂದರೂ ಒಂದು ಮಾಸ್ಕ್ ಹಾಕ್ಕೊಂಡು ಹೋಗಿ, ನಿಮ್ಮ ಸುರಕ್ಷತೆ. ಇಲ್ಲಪ್ಪ ನನಗೇನು ಅಷ್ಟು ಭಯ ಇಲ್ಲ, ನನಗೆ ಆರೋಗ್ಯವಾಗಿದ್ದೀನಿ, ನನಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ನೀವು ಆರಾಮಾಗಿ ಹೋಗಿ ಬನ್ನಿ. ಯಾರಿಗೆ ತೀರಾ ಸಮಸ್ಯೆಗಳಿರುತ್ತೆ, ಯಾರಾದರೂ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇರುವಂಥವ್ರು, ವಿಪರೀತವಾದಂತಹ ಮಧುಮೇಹ ಇರುವಂಥವ್ರು, ಅಥವಾ ಡಯಾಲಿಸಿಸ್ಗೆ ಒಳಗಾದಂಥವರು, ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೆಗೆದುಕೊಂಡಂಥವರು, ಅಥವಾ ಬೇರೆ ಯಾವುದೋ ಕಾಯಿಲೆಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಿರುವಂತಹ ರೋಗಿಗಳು, ಇಂಥವರಿಗೆಲ್ಲ ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಇಂತಹ ವೈರಸ್ಗಳು, ಅದಕ್ಕೆ ಇದೇ HMPV ವೈರಸ್ಸೇ ಬರಬೇಕು ಅಂತೇನಿಲ್ಲ, ಬೇರೆ ಯಾವುದೇ ವೈರಸ್ ಅಟ್ಯಾಕ್ ಆಗಿ ಅವರಿಗೆ ಆರೋಗ್ಯ ಕೆಟ್ಟರೆ ಅದರಿಂದ ಅವರು ಹೊರಗೆ ಬರುವಂತಹದ್ದು ಕಷ್ಟ ಆಗುತ್ತೆ. ಅಂಥವರು ಬಹಳ ಸೂಕ್ಷ್ಮವಾಗಿರುವಂತಹದ್ದು ಒಳ್ಳೆಯದು.
ಈ ಚಳಿಗಾಲದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಮದುವೆ ಮುಂತಾದ ಸಮಾರಂಭಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಬೇಕು. ಯಾರು ಈಗಾಗಲೇ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇರುವಂಥವರು ಅಥವಾ ಬೇರೆ ಕಾಯಿಲೆಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಿರುವಂಥವರು. ಉಳಿದಂತೆ ಮಿತ್ರರೇ, ಯಾರೂ ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇನ್ನೊಂದು, ಈ HMPVಯ ವಿಚಾರದಲ್ಲಿ ದೊಡ್ಡದಾಗಿ ಹರಡುತ್ತಿರುವ ಸುದ್ದಿ ಏನು ಕೇಳಿದ್ರೆ, ಇದು ಮಕ್ಕಳಿಗೆ ಬಂದುಬಿಡುತ್ತೆ. 14 ವರ್ಷದ ಒಳಗಿನ ಮಕ್ಕಳಿಗೆ ಇದು ಡೆಡ್ಲಿ ಆಗಿ ಪರಿಣಮಿಸುತ್ತೆ. ಇದು ಮಕ್ಕಳಿಗೆ ಹೆಚ್ಚಾಗಿ ತಗುಲುವಂತಹದ್ದು ನಿಜ. ಹಾಗಂದ ಮಾತ್ರಕ್ಕೆ ಮಕ್ಕಳಿಗೇನು ಸಾವಾಗೋದಿಲ್ಲ. ಇದನ್ನು ನಂಬರ್ 1 ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು, ಜನಸಾಮಾನ್ಯರು ಅನುಸರಿಸಬೇಕಾದಂತಹ ನಿಯಮ ಏನು ಕೇಳಿದ್ರೆ, ಯಾವುದೋ ಒಂದು ಮನೆಯಲ್ಲಿ ಚಿಕ್ಕ ಮಗು ಇರುತ್ತಪ್ಪ, ಅಂತಹ ಸಂದರ್ಭದಲ್ಲಿ ಶೀತ ಜ್ವರ ಇದ್ದಂಥವ್ರು ಅದ್ರ ಹತ್ರ ಹೋಗಬಾರದು. ಕೋಲ್ಡ್ ಕಾಫ್ ಇದ್ದಂಥವ್ರು ಆ ಮಗುವಿನಿಂದ ಅಂತರ ಕಾಯ್ದುಕೊಂಡ್ರೆ ಸಾಕು. ಅಷ್ಟೇ ಇದಕ್ಕೆ ಬೇಕಾದಂತಹ ಮುಂಜಾಗ್ರತೆ. ಇದನ್ನು ಹೊರತುಪಡಿಸಿ ನೀವು ಪ್ಯಾನಿಕ್ಗೊಳಗಾಗಿ ಶಾಲೆಗೆ ಹೋಗಬೇಕಾ ಬೇಡವಾ, ನನ್ನ ಮಗನನ್ನು ಶಾಲೆಗೆ ಕಳುಹಿಸಬೇಕಾ ಬೇಡವಾ, ಈ ರೀತಿಯಾಗಿ ತಲೆ ಕೆಡಿಸ್ಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ. ನೀವು ಈಗ ಹೇಗೆ ಬದುಕ್ತಾ ಇದ್ದೀರೋ ಹಾಗೆ ಬದುಕಬಹುದು. ಈಗಾಗಲೇ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, ಇಡೀ ದೇಶದಲ್ಲಿ ಎಲ್ಲೂ ಕೂಡ ಯಾವುದೇ ಸೋಂಕು ಉಲ್ಬಣಿಸಿಲ್ಲ, ಪರಿಸ್ಥಿತಿ ಕೈಮೀರುವಂತಹ ಸ್ಥಿತಿ ನಿರ್ಮಾಣ ಆಗಿಲ್ಲ, ಎಲ್ಲದೂ ಕೂಡ ನಮ್ಮ ಕಂಟ್ರೋಲ್ನಲ್ಲಿದೆ. ಹೀಗಾಗಿ ಜನಸಾಮಾನ್ಯರು ಮಾಮೂಲಿಯ ಜೀವನವನ್ನು ಮಾಡಬಹುದು, ಆತಂಕಕ್ಕೊಳಗಾಗಬೇಡಿ. HMPV ಬಗ್ಗೆ ಮಾಧ್ಯಮಗಳಲ್ಲಿ ಎಷ್ಟೇ ಸುದ್ದಿ ಬಂದರೂ ಕೂಡ ಆ ಸುದ್ದಿ ಬಂದಂತಹ ಸಂದರ್ಭದಲ್ಲಿ ನೀವು ಚಾನಲನ್ನು ಚೇಂಜ್ ಮಾಡಿ ಅಷ್ಟೇ. ಅದನ್ನು ಬಿಟ್ಟು ಗಾಬರಿಗೊಳಗಾಗಬೇಡಿ. ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಗೊತ್ತಾ, ಈಗ 8 ತಿಂಗಳ ಮಗುವಿಗೆ HMPV ತಗುಲಿದೆ ಅಂತ ಏನು ರಿಪೋರ್ಟ್ ಬಂದಿದೆಯಲ್ಲ, ಆ ಮಗುವಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಅಂದರೆ ಅವರ ಪೇರೆಂಟ್ಸ್ ಆಗಿರಬಹುದು, ಆ ಮಗು ಆಗಿರಬಹುದು, ಯಾವುದೋ ಬೇರೆ ದೇಶದಿಂದ ಬಂದಿದ್ದಲ್ಲ, ಇದೇ ಬೆಂಗಳೂರಿನಲ್ಲೇ ವಾಸ ಇದ್ದಿದ್ದು. ಈಗ ಅವರಿಗೆ HMPV ತಗುಲಿದೆಯಪ್ಪ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕಾದ ಅಂಶ ಏನು ಕೇಳಿದ್ರೆ, ಟ್ರಾವೆಲ್ ಹಿಸ್ಟ್ರಿ ಇಲ್ಲದಂಥವರಿಗೆ ಈ ವೈರಸ್ ಬಂದಿದೆ ಅಂತಂದರೆ, ಈ ವೈರಸ್ ನಿಮ್ಮ ನಡುವೆಯೇ ಇದೆ. ನಮ್ಮ ಮನೆಯಲ್ಲೂ ಇರಬಹುದು, ನಿಮ್ಮ ಮನೆಯಲ್ಲೂ ಇರಬಹುದು, ನಿಮ್ಮ ನಡುವೆ ವಾಸ ಮಾಡ್ತಿರುವಂತಹ ಯಾರೊಬ್ಬರಿಗೆ ಇರಬಹುದು. ಅದರಲ್ಲಿ ಹೊಸತೇನೂ ಇಲ್ಲ. ನಾರ್ಮಲ್ ಆಗಿ ಶೀತ ಜ್ವರಕ್ಕೆ ಏನು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೋ ಅಷ್ಟೇ ತೆಗೆದುಕೊಂಡ್ರೆ ಸಾಕು. ಪ್ಯಾನಿಕ್ ಆಗಬೇಕಾದಂತಹ ಅವಶ್ಯಕತೆ ಇಲ್ಲ. ಟ್ರಾವೆಲ್ ಹಿಸ್ಟ್ರಿ ಇದ್ದು ಪ್ರಥಮವಾಗಿ ಭಾರತಕ್ಕೆ ಇದು ಕಾಲಿಟ್ಟಿದೆ ಅಂತಂದರೆ ಯೋಚನೆ ಮಾಡಬೇಕಾದಂತಹ ವಿಷಯ. ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಉಲ್ಬಣಿಸಿತ್ತೋ ಅದೇ ರೀತಿಯಾಗಿ ಇದು ಕೂಡ ಉಲ್ಬಣ ಆಗಬಹುದು ಅಂತ. ಈಗ ಮಿತ್ರರೇ, ಎಲ್ಲವೂ ನಾರ್ಮಲ್ ಆಗಿರುವಂತಹ ಸಂದರ್ಭದಲ್ಲಿ ಒಂದು ಮಗುವಿಗೆ ಪತ್ತೆ ಆಗಿದೆ. ಕೇವಲ ಅದೊಂದೇ ಮಗುವಿಗ? ಖಂಡಿತವಾಗ್ಲೂ ಇಲ್ಲ. ಕಳೆದ ವರ್ಷವೂ ಕೂಡ ಆಗಿತ್ತು, ಅದರ ಹಿಂದಿನ ವರ್ಷವೂ ಕೂಡ ಆಗಿತ್ತು. ಪ್ರತಿ ವರ್ಷವೂ ಕೂಡ ರಾಜ್ಯದಲ್ಲಿ HMPV ವೈರಸ್ ಪತ್ತೆ ಆಗುತ್ತೆ, ದೊಡ್ಡ ಸಂಖ್ಯೆಯಲ್ಲೇ ಪತ್ತೆ ಆಗಿರುತ್ತೆ. ಇದಿಷ್ಟು ಮಿತ್ರರೇ, ಕರ್ನಾಟಕದಲ್ಲಿ ಪತ್ತೆಯಾದಂತಹ HMPV ವೈರಸ್ ಮತ್ತು ಅದರ ಬಗ್ಗೆ ಸ್ಪ್ರೆಡ್ ಆಗ್ತಿರುವಂತಹ ಅನವಶ್ಯಕ ಸುದ್ದಿಗಳ ಕುರಿತಾಗಿ ಒಂದಿಷ್ಟು ಮಾಹಿತಿ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.